ಸೃಷ್ಟಿ ಎಲ್ಲಿ ನೋಡಿಲ್ ನೋಡ್ರಿ. ಅಬ್ಬಾ ಸುತ್ತಲೂ ಹಚ್ಚು ಹಸಿರಿನ ಬನ, ಎತ್ತ ನೋಡಿದರೂ ಕಣ್ಣಿನ ಆನಂದಕ್ಕೆ ಪಾರವೇ ಇಲ್ಲ. ಹುಟ್ಟಿದ್ರೆ ಹುಟ್ಟಬೇಕ್ರಿ ರಾಮ ಜನ್ಮ ಭೂಮಿಯಾಗ. ನಮ್ಮ ಕನ್ನಡ ರಾಜ್ಯಕ್ಕೆ ಬಂದು ಇಂಗ್ಲಿಷ್ ಮಾತಾಡ್ತೇನೆ. ನಿಮ್ದು ಕನ್ನಡ ಭಾಷೆ ಏನ್ರಿ? ಹೌದು, ಕನ್ನಡವೇ ನಮ್ಮ ಭಾಷೆ, ಕನ್ನಡವೇ ನಮ್ಮ ಉಸಿರು. ಕನ್ನಡಕ್ಕಾಗಿ ಕೈ ಎತ್ತು ಈ ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಅಂದ್ರೆ ನಿಮ್ಮ ಹೆಸರು ಏನ್ರಿ? ಹೆಸರು ತ್ರಿವೇಣಿ. ಓಹೋ, ನೋಡಲು ಕರ್ಪೂರ ಗೊಂಬೆ ಅಂತ ಕಾಣ್ತೀರಿ, ಆದ್ರ ಮದ್ವೆ ಆಗೈತೇನ್ರಿ? ನೋಡ್ರಿ, ಯಾಕಾಗಿಲ್ಲ? ಮದುವೆ ಆಗೈತಿ. ನನ್ನ ಗಂಡ ಅದವ 3 ವರ್ಷ ಸಂಸಾರ ಮಾಡ್ಕೊಂಡು ಬಿಟ್ಟು ಬಿಟ್ಟನ್ರಿ. ಡೈವರ್ಸ್ ಕೊಟ್ಟ ನನಗ, ಬೀದಿಗೆ ತಾಳಿ ಬಿಟ್ಟ. ಅಲ್ಲ ತ್ರಿವೇಣಿ, ನಿನ್ನ ಗಂಡನಿಗೆ ಕೆರವು ತೊಂದು ಹೊಡಿಬೇಕಾಗಿತ್ತು. ಇಂತ ಅಪರೂಪದ ಸುರ ಸುಂದರಿಯನ್ನು ಬೀದಿಗೆ ತಳಿದ್ನಲ್ಲ, ನಿನ್ನ ಗಂಡಗೆ ಬುದ್ಧಿ ಗಿದ್ದಿ ಐತಿಲ್ಲ? ಬುದ್ಧಿ ಹಾಕಿಲ್ರಿ, ನನ್ನ ಗಂಡಗೆ ಬಾಳ ಬುದ್ಧಿ ಐತಿ. ನೋಡಾಕ ಆದ್ರೆ ಏನ್ ಮಾಡೋದ್ರಿ, ನನಗ್ ಮಕ್ಕಳಾಗಿಲ್ಲ ಅನ್ನೋ ಒಂದು ಕಾರಣಕ್ಕೂ ನನಗ ಕೋರ್ಟ್ನಾಗ ಒಯ್ದು ಡೈವರ್ಸ್ ಕೊಟ್ಟ ನೋಡ್ರಿ. ಅಯ್ಯೋ ದೇವರೇ, ಪ್ರಪಂಚದಾಗ ನಾನು ಮಾಯಕ್ ಚಂದಾಗಿದ್ದು ಬಂದ್ ಮಾಡ್ರಿ. ಅಯ್ಯೋ ದೇವರೇ, ಪ್ರಪಂಚದಾಗ ಇಂಥವ್ರು ಅದಾರೇನ್ರಿ? ಯಾಕಿಲ್ರಿ, ಈಗಿನ ಕಾನೂನ ಅಂತಂದ ಐತಿ ಅಂದ ಮ್ಯಾಗ ನಾವು ನೀವು ಏನ್ ಮಾಡಕ್ ಸಾಧ್ಯ? ಹೋಗ್ಲಿ ಬಿಡ್ರಿ, ಎಲ್ಲಾ ನಮ್ ಹಣಿ ಬರ. ನಡಿ, ನಿನ್ನ ಗಂಡನಿಗೆ 4 ಬುದ್ಧಿ ಹೇಳಿ ಡ್ರೈವರ್ ವಾಪಸ್ ತಗೊಂತ ನಿನಗೆ ಬಿಟ್ಟು ಬರ್ತೀನಿ. ನೀವು ನನ್ನ ಗಂಡನ ಬ್ಯಾಡ್ರಿ ಅಪ್ಪ, ಬ್ಯಾಡ. ಯಾಕಂದ್ರೆ ನೀವೇನಾರ ಬರ್ಬೇಕು, ನನ್ನ ಗಂಡನಿಗೆ ಬುದ್ಧಿ ಹೇಳ್ಬೇಕು. ಅದಕ್ಕೂ ಮತ್ತಿಷ್ಟು ನನ್ನ ಗಂಡ ತಪ್ಪು ತಿಳ್ಕೊಂಡು ಮತ್ತೆ ನನ್ನ ಮ್ಯಾಗ ಸಂಶಯ ಜಾಸ್ತಿ ಮಾಡಿ ನನ್ನ ಅಂಗ ಅಂತ ವಾಪಸ್ ಕಳಿಸಿ ಬಿಡ್ತಾನ. ಏನನ್ರಿ, ಒಮ್ಮೆ ಡೈವರ್ಸ್ ಕೊಟ್ಟ ನನ್ನ ಮ್ಯಾಗ ಮತ್ತೊಂದು ಸಲ ಅವನಂತ ಹೋಗ್ಬಾರ್ದ್ರಿ. ನನಗೂ ಗೌರವ ಐತ್ರಿ, ನನಗೂ ಸ್ವಾಭಿಮಾನ ಐತಿ. ನೋಡ್ರಿ, ಈ ಪ್ರಪಂಚದಾಗ ಹ್ಯಾಂಗ್ ಬದುಕಬೇಕನ್ನೋದು ಹೇಳ್ಕೊಟ್ಟೈತ್ರಿ ನನಗೆ ಈ ಬದುಕು. ನೀನು ಮಾತಿನಾಗ ಭಾರಿ ಅದಿ ನೋಡು. ಭಾರಿ ಇದ್ದಲ್ಲೇ ನಮ್ಮಂತ ಹೆಣ್ಮಕ್ಳು ಈಗಿನ ಕಾಲದಾಗ ಬದುಕಲಿಕ್ಕಾಗದು. ಇಲ್ಲಪ್ಪ ಅಂದ್ರ ನಾವೇನಾದ್ರು ಸಾಟ್ಲು ಕೊಟ್ರ ದಾರಾಗ ಹೋಗೋ ಬರೋರು ಸಿಕ್ಕವ್ರೆಲ್ಲ ಹಂಗ ಚಾಲೂನ ಮಾಡ್ಕೊಂಡ್ಬಿಟ್ಟಿರ್ತಾರ. ಅಲ್ಲ ತ್ರಿವೇಣಿ, ನೀ ಇಷ್ಟೊಂದು ಪವರ್ಫುಲ್ ಆಗಿ ಮಾತಾಡ್ತೀಯ ಅಂದ ಬಳಕ ನಿನ್ನ ಗಂಡನಿಗೆ ಕೆಳಗೆ ಹಾಕಿ ಮ್ಯಾಗ ಕೂತು 4 ಜಡಿಬೇಕಾಗಿತ್ತು ಮಗನಿಗೆ, ಆವಾಗ ಬುದ್ಧಿ ಬರ್ತಿತ್ತು. ಬ್ಯಾಡ್ರಿ, ಮಾಡ್ಕೊಂಡ್ ಗಂಟೆಗೆ ಹಂಗೆಲ್ಲ ಬಡಿಬಾರ್ದು. ಬಡದ್ರಿಗೆ ಏನಾರ ಬಡದ್ರ ನಮದಕ್ಕೆ ಮತ್ತಿರಂಗಿಲ್ಲ. ಹೌದು, ಇಷ್ಟೆಲ್ಲ ಕೇಳಕತ್ತಿರಲ್ಲ, ಯಾರು ನೀವು? ನಾನು ಫೈನಾನ್ಸ್ ಸೊಸೈಟಿಯ ಮ್ಯಾನೇಜರ್. ಹೌದ್ರಾ? ಸಾಹೇಬ್ರ, ನಾನು ನಿಮಗ್ ಮಾಡ್ತೀನ್ರಿ. ನಮಸ್ಕಾರ. ಏನಾರ ಮಾಡಿ ಹೆಂಗಾರ ಮಾಡಿ ನನ್ನ ನಿಮ್ಮ ಸೊಸೈಟಿಯಾಗ ಒಂದು ಕೆಲಸ ಕೊಟ್ರಿ ಸಾಕು. ನಮ್ಮ ಫೈನಾನ್ಸ್ ಸೊಸೈಟಿಯಲ್ಲಿ ನಿನಗೆ ಕೆಲಸ ಕೊಡಿಸ್ತೀನಿ, ಹೌದ್ರಿ? ಆದ್ರೆ ನಿಯತ್ತಿನಾಗಿ ದುಡಿಬೇಕು ನೋಡು. ಮತ್ತ ಹೂನ್ರಿ, ಹಂಗ ದುಡ್ಯಾಕೆಲ್ಲ ಎತ್ತದ ಕೈ ಇರಿ, ನಾ ಹೇಳ್ಸ್ಕೊಳಂಗೆ ಇಲ್ಲ. ನೀವ್ ಹೆಂಗೆ ದುಡಿಯಂತ್ರಿ ಹಂಗಂಗ ದುಡಿತೀನಿ. ಒಟ್ಟಿನ್ಯಾಗ ನೀವು ನನಗೆ ಕೆಲಸ ಕೊಟ್ಟ ದೇವ್ರು ನೋಡ್ರಿ, ನನ್ನ ಪಾಲಿನ ದೇವ್ರು ನೀವು. ನೋಡ್ತೀವಿ, ದೇವರು ನಾನಲ್ಲ, ದೇವರು ಮೇಲಿದ್ದಾರೆ. ನಾವು ಅವನು ಆಡಿಸಿದ ಕೈಗೊಂಬೆಗಳು. ಹೋಗ್ಲಿ ಬಿಡು, ನಿಮ್ಮ ಊರಲ್ಲಿ ಎಷ್ಟು ಸಂಘಗಳದಾವ? ನಮ್ಮೂರಾಗ್ರಿ, ನಮ್ಮೂರಾಗ ರಗೋಡ್ ಸಂಘಗಳದಾವ್ರಿ. ಎಲ್ಲಾ ಸಂಘದಲ್ಲಿ ಇಷ್ಟು ನನ್ನ ಅಂತಕ್ಕೆ ಐತಿ. ಅದಕ್ಕೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಸಂಘದ ಅಧ್ಯಕ್ಷರದಾರಲ್ರಿ, ಅವನಿಗೆ ತಲೆ ನೋವು ಬಂದೈತ್ರಿ. ಯಾಕಪ್ಪ ಅಂದ್ರ ಹೂಡಿಕೆ ಏನ್ ಲೋನ್ ತಗೊಂಡ್
ತ್ರಿವೇಣಿ, ನಮ್ಮ ಫೈನಾನ್ಸಿ ಸೊಸೈಟಿಯ ಸಾಲುಗಳ ಬೆಳಕನ್ನು ತೋರಿಸಬೇಕು. ಆಮೇಲೆ ನಮ್ಮ ಸೊಸೈಟಿ ಫೈನಾನ್ಸ್ ಬೆಳಕು ಬೆಳಿಬೇಕ ನೋಡು. ನಿಮ್ಮ ಮಾತು ಕೇಳಿ ಡೌಟ್ ಬರಾಕತ್ತ ನನಗ. ಅದೇನೋ ಅಂತಾರಲ್ಲ, ನಮ್ಮ ಜನರೆಲ್ಲ ಹೂಡಿಕೆ ಹಾಕಿದ ಹಣದ ಲಾಭ ತಗೊಂಡು ಎಲ್ಲ ಓಡ್ ಹೋಗ್ಬಿಟ್ರೆ ಮುಂದೆ ನಮ್ಮ ಜನರದ ಗತಿ ಏನಂತೀನಿ? ತ್ರಿವೇಣಿ ಮೇಡಮ್, ನಮ್ಮದು ಸಂಸ್ಥೆ ದೋಖಾ ಮಾಡುವುದಲ್ಲ. ಸರ್ಕಾರದಿಂದ ಪರ್ಮಿಷನ್ ಪಡೆದು ರಿಸರ್ವ್ ಬ್ಯಾಂಕಿನಿಂದ ಲಿಖಿತ ಆಧಾರದ ಮೇಲೆ ನಮ್ಮ ಫೈನಾನ್ಸ್ ಸೊಸೈಟಿ ನಡೆಸ್ತಿದ್ದೇವೆ. ಆದರೆ ಮೇಲೆ ಮಿನಿಸ್ಟರ್, ದೊಡ್ಡ ದೊಡ್ಡ ವ್ಯಕ್ತಿಗಳು ಕೋಟಿಗಟ್ಟಲೆ ರೊಕ್ಕ ಹಣ ಜಮಾ ಮಾಡ್ಯಾರ ನಮ್ಮ ಫೈನಾನ್ಸ್ ಸೊಸೈಟಿಯಲ್ಲಿ. ಅಂದ್ರೆ ಅಂತ ಕೊಡ್ರಿ. ಹೆಂಗಿತ್ತಪ್ಪ ಅಂದ್ರೆ ಇವತ್ತು ನಮ್ಮ ಊರಾಗ ಹೋಗಿ ನಮ್ಮ ಮಹಿಳಾ ಸಂಘದವ್ರಿಗೆ ಎಲ್ಲರಿಗೂ ಕೂಡಿಸಿ ಈ ವಿಷಯ ತಿಳಿಸ್ಬಿಡ್ತೀನಿ. ಅಷ್ಟು ಕೆಲಸ ಮಾಡಿದೆ ಅಂದ್ರ ಮುಂದಿನ ದಿನದಲ್ಲಿ ನಮ್ಮ ಫೈನಾನ್ಸ್ ಸೊಸೈಟಿಯ ಬೆಳಕು ತೋರಬೇಕು. ಅಷ್ಟು ಮಾಡಿ ನೋಡು. ಒಟ್ಟಿನಾಗ ಏನ್ರಿ, ಸೊಸೈಟಿ ಬಗ್ಗೆ ಮುಂದಕ್ಕೆ ಬರ್ಬೇಕು. ಈ ಸೊಸೈಟಿ ಸಂಬಂಧವಾಗಿ ನಾನು ಊರು ತುಂಬ ಇಲ್ಲ ಪ್ರಚಾರ ಮಾಡ್ಬೇಕು. ಆಮೇಲೆ ಹೆಚ್ಚಿನ ಹಣದ ಹೂಡಿಕೆ ಆಗ್ಬೇಕು ಫೈನಾನ್ಸ್ನಾಗ. ಸಾಕು. ನೀ ಇಷ್ಟು ಮಾಡಿದೆ ಅಂದ್ರ ಮುಂದಿನ ದಿನದಲ್ಲಿ ನಮ್ಮ ಸೊಸೈಟಿ ಚೀಫ್ ಮ್ಯಾನೇಜರ್ ನೀನೇ. ಹೌದ್ರಿ? ಖರೀನಾ ನೀವು ಹೇಳೋ ಮಾತ? ನಿಜ ಅನ್ನು. ನೀನು ನಂಬಿದರೆ ನಿನ್ನ ಭಾಗ್ಯದ ಬಾಕಿನ ತೆರೆದಂತೆ. ನಿಮ್ಮಂತ ನಾರಿಯರನ್ನು ಮುಂದಕ್ಕೆ ತರುವುದೇ ನಮ್ಮ ಗುರಿ. ನಮ್ಮಂತ ನಾರಿಯರನ್ನ ಮುಂದಕ್ಕೆ ತಗೊಂಡ್ಬರ್ತೀರಿ. ಹೊಡಿ ಒಂದು ಗಿಚ್ ಗಿಲ್ಗಿಲ. ಓ ನಮ್ಮೂರ ಶಂಟಾಗಲ್ಲ ನೀನ ಕಣ್ಣಾಗಲ್ಲ ನಿನ್ನಂತ ಚೆಲುವೆ ನಾನು ಕೊಂಡಿಲ್ಲ. ನಮ್ಮೂರ ಶಂಟಾಗಲ್ಲ ನೀನ ಕಣ್ಣಾಗಲ್ಲ, ನಮ್ಮೂರ ಶಂಟಾಗಲ್ಲ ನೀನ ಕಣ್ಣಾಗಲ್ಲ, ಸುಳ್ಳಲ್ಲ. ನೀನನ್ನ ಕಣ್ಣಾಗಲ್ಲ ನಿನ್ನಂತ ಚೆಲುವೆ ನಾನು ಕಂಡಿಲ್ಲ ಕಂಡಿಲ್ಲ.
ವಿಚಿತ್ರವಾಗಿದೆಯಪ್ಪ. ಸುಖ ಸಂತೋಷವಾಗಿ ಬದುಕಬೇಕಾದ ಬಾಳಲ್ಲಿ ಬಿರುಕು ಬರಲು ಪ್ರಾರಂಭವಾಗಿದೆ. ನನ್ನ ಸಾಕಿದ ತಾಯಿ ತಂದೆಯರ ಮಾತಿನಂತೆ ಈ ಮನೆಯ ಜವಾಬ್ದಾರಿ ಹೊತ್ಕೊಂಡು ಹೋಗುವುದು ಒಂದು ದಾರಿ ಒಂದಾದರೆ, ಇನ್ನು ನನ್ನ ತಂಗಿ ಕವಿತಾಳ ವರ್ತನೆ ದಿನವಿಡೀ ನನ್ನ ಮನವನ್ನೇ ಸುಡುತ್ತಿದೆ ಅಪ್ಪ. ಸ್ವಾಮಿ, ಯಾಕೆ ಸ್ವಾಮಿ ಮುಂಜಾನೆಯಿಂದ ಒಂದೇ ಸಮನೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಯಾಕೆ ಸ್ವಾಮಿ? ಏನಿಲ್ಲ ರಾಗಿಣಿ, ನನ್ನ ತಂಗಿ ಕವಿತಾಳಿಗೆ ಹೀಗೇಕೆ ದುರ್ಬುದ್ಧಿ ಬಂತ ಅಂತಾನೆ ಗೊತ್ತಾಗಿತ್ತಾ ಇಲ್ಲ. ಅವಳ ವರ್ತನೆ ಅರ್ಥ ಮಾಡಿಕೊಳ್ಳಲಾಗ್ತಾ ಇಲ್ಲ. ಆವತ್ತು ಸಿಟ್ಟಿನಿಂದ ಮನೆ ಬಿಟ್ಟು ಹೋದವಳು ಇನ್ನೂ ಮನೆಗೆ ಬಂದಿಲ್ಲ ಕಣೆ. ಮುಂದೆ ಈ ಗೌರವಸ್ಥರ ಮನೆಯ ಪರಿಸ್ಥಿತಿ ಏನಾಗುತ್ತೋ ಅನ್ನೋದೇ ದಿನವಿಡೀ ನನ್ನ ಮನ ಹಗಲು ಕಾಡುತ್ತದೆ. ಹೌದ್ರಿ, ಅವಳು ಆಡಿದ ಮಾತುಗಳು ನನ್ನ ಹೃದಯವನ್ನೇ ಹಿಂಡುತ್ತಿದ್ದೇರಿ. ಅದು ಅಲ್ಲದೆ ನಮ್ಮ ಮನೆ ಗೌರವಸ್ಥರ ಮನೆತನ, ನಮ್ಮ ಮನೆತನದ ಹೆಸರು ಬೀದಿಗೆ ಬರಬಾರ್ದ್ರಿ. ಅದಕ್ಕೆ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ ಅವಳಿಗೆ ಕೈ ಮುಗಿದು ಕರೆದುಕೊಂಡು ಬಂದ್ರಿ. ಆ ಮೂಕ ಮಹದವನಿಗೆ ಏನ್ ಗೊತ್ತಾಗಬೇಕು? ನಮ್ಮನೆ ವ್ಯಕ್ತಿ ಅವನ ಕಲ್ಲು ಊರ್ತಿ ಅವನಿಗೆ ದಿನ ನೀರಿನಿಂದ ಅಭಿಷೇಕ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಳ್ಳೋದೇ ಗೊತ್ತು. ದೇವರನ್ನು ಹಾಗೆಲ್ಲ ನಿಂದಿಸಿ ಮಾತಾಡಬಾರ್ದಮ್ಮ. ಒಂದು ದಿನ ಅದರ ಶಾಪದಂತ ನಿನಗೆ ಅರ್ಥವಾಗುತ್ತೆ. ನೋಡು, ದೇವರನ್ನು ಆ ರೀತಿ ಹಗುರವಾಗಿ ಮಾತಾಡ್ಬೇಡಮ್ಮ, ಹಗುರವಾಗಿ ಮಾತಾಡ್ಬೇಡ. ಪೂರ್ವ ಪೀಠಿಗೆಯಲ್ಲಿ ದೇವರ ಶಾಪ ಗೀಪ ಅಂತೆಲ್ಲ ಮಾತಾಡ್ತಾ ಇದೆಯಲ್ಲ, ನನ್ನ ಮನೆಯಲ್ಲಿ ಇದ್ದು ನನ್ನ ಮನೆ ಕುಳಿತಿದ್ದು ನನಗೆ ಎದುರು ಮಾತಾಡ್ತೇನೆ. ಕವಿತಾ, ಇವರೇ ಏನು ಅನಾಥರು? ಬಿಟ್ಟಿ ಕೂಳ ತಿನ್ನುವ ಭಿಕಾರಿಗಳಿಗೆ ಇಷ್ಟೊಂದು ಪವರ್ ಇರಬೇಕಾದ್ರೆ ಇನ್ನು ನಿನ್ನನ್ನು ಯಾವ ರೀತಿಯಾಗಿ ನೋಡಿಕೊಳ್ಳುತ್ತಾರೆ ಅನ್ನೋದು ಇವರ ಮಾತಿನ ಮೇಲೆ ಅರ್ಥವಾಗುತ್ತದೆ. ಅದೇನು ಮಾಡಬೇಕು ಅದನ್ನು ಕೂಡಲೇ ಮುಗಿಸಿಬಿಡು. ಅನಾಥರೆಂದು ಹಗುರವಾಗಿ ಕಾಣಬೇಡಿ ಸರ್. ಇಲ್ಲಿ ನಾನೊಬ್ಬನೇ ಅನಾಥ, ಈ ನನ್ನ ಮಡಲಿ ಅನಾಥಳಲ್ಲ. ಇವಳು ಈ ಅನಾಥನನ್ನು ಕೈ ಹಿಡಿದು ಬಂದ ಮಹಾಲಕ್ಷ್ಮಿ ಸರ್. ಇವಳು ನನ್ನನ್ನು ಏನು ಬೇಕಾದ್ರೂ ಅನ್ನಿ, ಆದರೆ ಈ ನನ್ನ ಮಡಲಿಗೆ ಏನಾದ್ರು ಅಂದ್ರೆ ನಾನು ಸುಮ್ಮನಿರಲ್ಲ ಸರ್. ಲೇ ಬಡವ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತನಾಡು. ನಾನು ಕರ್ನಾಟಕ ಪೊಲೀಸ್. ಕರುಣೆ ತೋರಿದ್ರೆ ಕರುಣೆ ಬುದ್ಧಿ ಹೇಳುತ್ತೇನೆ, ಕಠೋರವಾಗಿ ವರ್ತಿಸಿದ್ರೆ ಕಕ್ಕಸ್ ಬರೋವರೆಗೂ ಹೊಡುತ್ತೇನೆ. ಸರ್, ನೀವಿಷ್ಟು ನನ್ನನ್ನು ದಬಾಯಿಸ್ತಿದ್ರಲ್ಲ, ನಾ ಮಾಡಿದ ತಪ್ಪಾದ್ರೂ ಏನು ಸರ್? ನೀನೇನೋ ತಪ್ಪು ಮಾಡಿಲ್ಲ, ಆದ್ರೆ ನೀವು ಮಾತ್ರ ಈ ಮನೆಯಲ್ಲಿರೋ ಹಾಗೆ ಇಲ್ಲ. ಅಲ್ಲಮ್ಮ, ನೀನೇ ನೇರವಾಗಿ ನಮ್ಮನ್ನು ಮನೆಯಿಂದ ಹೊರ ಹಾಕಿದ್ರೆ ಬರ್ತಿತ್ತಲ್ಲಮ್ಮ. ಈ ಇನ್ಸ್ಪೆಕ್ಟರ್ ಬರೋ ಅವಶ್ಯಕತೆ ಆದ್ರೂ ಏನಾಗ್ತಿತ್ತಮ್ಮ? ಎಲ್ಲಿ ನೀವಿಬ್ರು ಸೇರಿ ನನ್ನನ್ನ ಕೊಲೆ ಮಾಡಿಬಿಡ್ತೀರಿ ಅನ್ನೋ ಹೆದರಿಕೆಯಿಂದ ಸಾಹೇಬ್ರನ್ನ ಕರ್ಕೊಂಡು ಬರ್ಬೇಕಾಯ್ತು. ಸಾಯಿಸಲು ನಾವೇನು ಡಕಾಯಿತರೇನಮ್ಮ? ನಿನ್ನನ್ನು ಬಾಲ್ಯದಿಂದ ಕೈ ತುತ್ತು ಉಳಿಸಿದ ಬಡ ಜೀವಿಗಳಮ್ಮ ನಾವು. ಅಂತವರು ನಿನ್ನನ್ನು ಸಾಯಿಸುರೇನಮ್ಮ? ಈ ಮನೆಯಲ್ಲಿ ನಮ್ಮದನ್ನುವುದೇನಿದೆ? ನೀನಾಗಿ ಸ್ವಖುಷಿ ಹೇಳಿಬಿಟ್ರೆ ಈ ಮನೆ ಬಿಟ್ಟು ಹೊರ ಹೋಗುತ್ತಿದ್ದೇನೆ. ಯಾಕೆ ಬೇಕಿತ್ತು ಈ ಪೊಲೀಸ್ ಅಧಿಕಾರಿ? ಮನೆಯ ಆಸ್ತಿ ಚಿರಾಸ್ತಿಯಲ್ಲಿ ಏನಾದ್ರೂ ಅನಾಹುತ ಆದ್ರೆ ಯಾರ ಜವಾಬ್ದಾರರು? ಹಾಗಾಗಿ ಮೇಡಮ್ರು ತಮ್ಮ ಬಂದೋಬಸ್ತಿಗಾಗಿ ನನ್ನನ್ನು ಕರೆದು ತಂದಿದ್ದಾರೆ. ಆಸ್ತಿ ಚಿರಾಸ್ತಿ ಯಾರಿಗೆ ಬೇಕು? ನಮ್ಮವರು ಮೊದಲೇ ನಮಗೆ ಹೇಳಿದ್ದಾರೆ, ಇದರಲ್ಲಿ ನಮ್ಮದು ಅಂತ ಏನೂ ಇಲ್ಲ ಅಂತ. ಇವತ್ತು ಇರಬಹುದು, ನಾಳೆ ಸಾಯಬಹುದು. ಈ ಆಸ್ತಿ ಪಾಸ್ತಿ ತಗೊಂಡು ನಾವೇನ್ ಮಾಡ್ಬೇಕಾಗಿದೆ? ನಡೆಯಿರಿ, ಈ ಮನೆ ಋಣ ಇವತ್ತೇ ನಮಗೆ ತೀರಿ ಹೋಯ್ತ್ರಿ, ತೀರಿ ಹೋಯ್ತು. ನಿಲ್ಲುರಾಗಿ, ಪುಟ್ಟ ಸ್ಕೂಲಿಗೆ ಹೋಗಿದ್ದಾನೆ. ಅವನು ಬಂದ ತಕ್ಷಣ ಹೊರಡೋಣ. ಒಳಗೆ ಹೋಗಿ ಬಟ್ಟೆಗಳನ್ನು ತೆಗೆದುಕೊ. ಏನೋ ಬಟ್ಟೆಗಳನ್ನ ನೋಡಿ, ಈ ಮನೇಲಿ ಯಾವ ವಸ್ತುನು ನೀವು ಮುಟ್ಟ ಹಾಗೆ ಇಲ್ಲ. ಮುಟ್ಟ ಬಟ್ಟೆ ಮೇಲೆ ಮನೆ ಬಿಟ್ಟು ಹೊರಟು ಹೋಗ್ಬೇಕು. ಈ ಮನೆ ವಸ್ತುವಿನ ಮೇಲೆ ನಿಮ್ಗೆ ಅಧಿಕಾರನೇ ಇಲ್ಲ ಅಂದಾಗ ಆ ಚಿಲ್ಲರೆ ಬಟ್ಟೆಗೆ ಯಾಕೆ ಆಸೆ ಮಾಡ್ತೀರಾ? ಕವಿತಾ, ಇರುವ ಬಟ್ಟೆ ಮೇಲೆ ಎಷ್ಟು ದಿವಸ ಅಂತ ಇರುತ್ತಾರೆ?
ಪಾಪ ಬಟ್ಟೆಗಾದ್ರೂ ಅವಕಾಶ ಮಾಡಿಕೊಡು ಪ್ಲೀಸ್. ಹೋಗಮ್ಮ, ಬಟ್ಟೆಗಳು ತಗೋ. ಅಂದು ನಳ ಮಹಾರಾಜರು ತನ್ನ ಹುಟ್ಟ ಧೋತ್ರದಲ್ಲಿಯೇ ದೇಶ ಬಿಟ್ಟು ಬರಲಿಲ್ಲವೇ? ಅವನ ಮುದ್ದಿನ ಮಡದಿ ದಮಯಂತಿಯು ತನ್ನ ಊಟ ಸೀರೆಯಲ್ಲಿಯೇ ಅವನನ್ನು ಹಿಂಬಾಲಿಸಲಿಲ್ಲವೇ? ಕೇವಲ ಉಡುವ ಉಡುಗೊರೆಗಳಿಗೋಸ್ಕರ ಅವಳ ಹೊಟ್ಟೆ ಉರಿಸೋದು ಸರಿಯಲ್ಲ. ನಡೆ, ಸ್ಕೂಲಿಗೆ ಹೋಗಿ ಪುಟ್ಟನನ್ನು ಕರೆದುಕೊಂಡು ಅಲ್ಲಿಂದಲೇ ಹೋಗೋಣ. ನಡೆ. ಹೊಟ್ಟೆ ಹಸಿವಾಗಿದೆ, ಊಟ ಹಾಕಮ್ಮ. ನಿನಗೆ ಹೊರಗಡೆ ಈಗ ನಡೆಯಪ್ಪ, ಹೋಗೋಣ. ಮತ್ತೆ ಸ್ಕೂಲಿಗೆ ಹೋಗಬೇಕು. ಹಠ ಒಳ್ಳೇದಲ್ಲ ಕಣೋ. ಹೋಟೆಲಲ್ಲಿ ಊಟ ಕೊಡ್ತೀವಿ, ಅಲ್ಲಿಂದಲೇ ಸ್ಕೂಲಿಗೆ ಹೋದ್ರೆ ಅಷ್ಟೇ. ನೀನಾದರೂ ಹೇಳು, ಊಟ ಹಾಕು ಅಂತ. ಏನು ಊಟನ? ಊಟ ಬಡಿಸೋದಕ್ಕೆ ಇದರ ಧರ್ಮಛತ್ರ ಅಲ್ಲ. ಏಯ್, ಎಲ್ಲಾದ್ರೂ ಹೊರಗೋಗಿ ಭಿಕ್ಷೆ ಬೇಡ. ಲೇ ಮಾನಗೆಟ್ಟವಳೆ, ನನ್ನ ಗಂಡನ ಮೇಲೆ ಕೈ ಮಾಡಿದ್ಯಲೇ, ನೀನು ಒಂದು ಹೆಣ್ಣನೇ ಹೆಮ್ಮಾರಿ. ನಮ್ಮ ಮೇಲಿನ ಸಿಟ್ಟಿಗಾಗಿ ಮಗುವಿನ ಮೇಲೆ ರೇಗಬೇಡ ಕಣೆ. ಹಸುವಿನ ತುತ್ತನ್ನಕ್ಕಾಗಿ ಮಗುವನ್ನು ಕೆಳಗೆ ಕೆಳೆಯಿದೆಯಲ್ಲ, ನೀನು ಹೆಣ್ಣಲ್ಲ, ರಾಕ್ಷಸಿ ಕಣೆ ನೀನು. ಹೌದು, ನಾನ್ ರಾಕ್ಷಸಿ, ಹೆಮ್ಮಾರಿ. ಏ ಮಾರಿಗೆಟ್ಟವಳೆ, ನೋಡ್ತಾ ನಿಂತಿದ್ದಲ್ಲಿ ಕೈಲಾಗದವನು ಕಟ್ಕೊಂಡು ಹೊರಟೋದಿಲ್ಲ ಮಗ. ಅದೇ ಏನಾಯ್ತು ನಿನಗೆ? ಈ ರೀತಿ ಸೊಕ್ಕಿನ ಮಾತಾಡಿ ಸುಂದರವಾದ ಸಂಸಾರ ಅದಗಿಡಿಸಬೇಡ. ನನ್ನ ತಂದನೆಗೆ ಇರುವಷ್ಟು ಬುದ್ಧಿ ನಿನಗೆ ಇಲ್ವಲ್ಲೇ? ಲೇ, ನೀನ್ ಈ ರೀತಿ ಈ ಕೀಳು ಮಟ್ಟಕ್ಕೆ ಇಳಿತೀಯ ಅಂತ ನಾನು ತಿಳಿದುಕೊಂಡಿರ್ಲಿಲ್ಲ. ಹೌದು, ನನ್ನ ಗಂಡ ದಿಕ್ಕಿಲ್ಲದ ಪರದೇಶಿ ಆಗಿರಬಹುದು, ಆದರೆ ನನ್ನ ಗಂಡನ ಗುಣಗಳು ಪರಮಾತ್ಮನ ಗುಣಗಳು. ವಾದ ಪ್ರತಿವಾದ ಸರಿಯಲ್ಲ. ವಿಶಾಲವಾದ ವಿಶ್ವವಿದೆ. ಯಾವ ದಿಕ್ಕಿಗೂ ಹೋದರೂ ನೆಲ ಜಲ ಎಲ್ಲ ಇದೆ. ನಡೆ, ಎಲ್ಲಾದರೂ ಹೋಗಿ ಗುಡಿಸಲು ಕಟ್ಟಿ ಜೀವಿಸೋಣ. ಇದುವೇ ಘೋರ ಅಂಧಕಾರ, ಇದುವೇ ಘೋರ ಅಂಧಕಾರ, ಇದುವೇ ಘೋರ ಅಂಧಕಾರ, ತೊಲಗಿ ಹೋದವು. ಇನ್ನು ಮೇಲೆ ಈ ಮನೆಯಲ್ಲಿ ನಾನು, ನನ್ನ ಗಂಡ ರವಿಕಿರಣ ಹಾಗೂ ನಮ್ಮಣ್ಣ ಹಾಯಾಗಿ ಕಾಲ ಕಳೆಯಬಹುದು. ಈ ಆಸ್ತಿಗೆಲ್ಲ ನಾನೇ ಸರ್ವಾಧಿಕಾರಿ, ನಾನೇ ರಾಣಿ. ದಟ್ ಈಸ್ ಕವಿತಾ. ನೀಲಧ್ವಜನ ಪಟ್ಟದ ರಾಣಿ ಜಾಲಿಯು ಅರ್ಜುನನ ಮೇಲೆ ಕುತಂತ್ರ ನಡೆಸಿ ಗಂಗಾದೇವಿಯನ್ನು ಸಿಟ್ಟಿಗೆಬ್ಬಿಸಿ ಅವಳಿಂದಲೇ ಅರ್ಜುನನಿಗೆ ಶಾಪ ವಿಧಿಸಿದಳು. ಹಾಗೆಯೇ ಈನ ಪಡೆದಣ್ಣನ ಹಗೆತನಕ್ಕೆ ತನ್ನ
ನನ್ನನ್ನು ಸಾಕಿದ ಅಣ್ಣ ಅತ್ತಿಗೆರ ಮೇಲೆ ಸೇಡಿನ ಗತ್ತಲು ಎಬ್ಬಿಸಿ ಅವಳಿಂದ ಮನೆಯಿಂದ ಹೊರಗೆ ಹಾಕಿ, ಲೇ ಅಗ್ನೇಶ್, ಅಂದು ನಾನೇ ಕತ್ತರಿಸಿನೆಂದು ಹೇಳಿದ ಛಲಗಾರನೇ, ಇಂದು ಏನಾಯ್ತು ನಿನ್ನ ಪರಿಸ್ಥಿತಿ? ನಾನು ಕೊಟ್ಟರೆ ವರ, ಇಟ್ಟರೆ ಶಾಪ. ನಗು ಅಣ್ಣ, ನಗು. ನಗುವೇ ನಮ್ಮ ಸ್ವತ್ತು. ನಗು ಒಂದಿದ್ದರೆ ಸಾಕು, ನಮ್ಮ ಅಂಗಾಂಗದ ಅವಯವಗಳು ಆರಾಮ. ಆರಂಭದಿಂದ ಅಂತವರೆಗೂ ಆರೋಗ್ಯದಲ್ಲಿ ಆರಾಮ ಇರಬೇಕಾದರೆ ನಗು ಎಷ್ಟು ಮುಖ್ಯವೋ ಸಕಲ ಸಂಪತ್ತು ಅಷ್ಟೇ ಮುಖ್ಯ. ಸಕಲ ಐಶ್ವರ್ಯದ ಸದನದಲ್ಲಿ ಸಂತೋಷವಾಗಿ ಸಂಸಾರ ಸಾಗಿಸಬೇಕಾದರೆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿಸಿ ಕೊಟ್ಟ ಹಣ ಬರಲಿಲ್ಲ ಆದಾಗ ಅವರನ್ನು ಮಟ್ಟ ಹಾಕಿ ಅವರ ಆಸ್ತಿಯನ್ನೆಲ್ಲ ಲಪ್ಟಾಯಿಸುವುದೇ ನಮ್ಮ ದಿಟ್ಟ ಗುರಿ. ನಾವಿಬ್ಬರು ಕೈ ಜೋಡಿಸಿದರೆ ನಮ್ಮೂರ ಹೊಲದಲ್ಲಿ ಭತ್ತದ ಬೆಳೆ, ನಾವಿಬ್ಬರು ಕೈ ಎತ್ತಿದರೆ ನಮ್ಮೂರ ನೆಲದಲ್ಲಿ ರಕ್ತದ ಹೊಳೆ. ತಮ್ಮ ಚಂದ್ರವರ್ಮ ಅಣ್ಣ, ಕಾಳಿಂಗವರ್ಮ. ಸಾವುಕಾರರೇ, ನೀವು ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಪಾಲಿಸಿದ್ದೀನಿ. ಹಾ, ನೀನು ಬರುವ ಮೊದಲೇ ಕವಿತಾ ಕರೆ ಮಾಡಿ ಹೇಳಿದ್ದಾಳೆ, ನನ್ನನ್ನು ಕೆಣಕಿದ ರಣ ಹೇಳಿ ಆ ಅಗ್ನೀಶನ ಬಾಳು ಬೀದಿ ಪಾಲಾಯಿತು. ಇನ್ನು ನಮ್ಮ ಕಸಾಯಿ ಖಾನೆ ಮೇಲೆ ಕಣ್ಣು ಹಾಕಿದ ಅಭಿರಾಮನನ್ನು ಮಣ್ಣು ಸೇರಿಸಬೇಕೆಂಬುದೇ ನನ್ನ ಹಠ. ಅಣ್ಣ, ಕವಿತಾ ಅಂದರೆ ಯಾರು? ನಿಮ್ಮೆಲ್ಲ ಗುಪ್ತವಾದ ಕಾಗದ ಪತ್ರಗಳು ನೋಡಿಕೊಳ್ಳುವ ರವಿಕಿರಣನ ಮಡದಿ. ಕವಿತಾ ರವಿಕಿರಣನ ಮಡದಿ. ಅವಳನ್ನೇ ಮ್ಯಾರೇಜ್ ಆಗಬೇಕೆಂದಿದ್ದು, ಅವಳಿಗೋಸ್ಕರ ಕನಸು ಕಂಡಿತ್ತು, ವ್ಯರ್ಥವಾಗಿ ಹೋಯಿತು. ಮ್ಯಾರೇಜ್ ಆದೋಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಏಜ್ ಇರುವಾಗಲೇ ಕವಿತಾಳ ಜೊತೆ ಒಂದ್ ದಿವಸ ಎಂಜಾಯ್ ಮಾಡು. ಮಾಲು ಪಕ್ಕ ನಂದಿನಿ ಹಾಲು. ಹೇಳಿದ ಕಾರ್ಯಗಳನ್ನೆಲ್ಲ ಮುಗಿಸಿ ಬಂದೆ ನೋಡ್ರಿ. ಗುಡ್. ನಮ್ಮ ಫೈನಾನ್ಸ್ ಸೊಸೈಟಿ ಹೇಗೆ ನಡೆಯುತ್ತಿದೆ? ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ದುಪ್ಪಟ್ಟು ತಿಪ್ಪಟ್ಟಾಗಿ ನಡೆದಿ ನೋಡ್ರಿ. ಭಲೆ ಇಂದ್ರ ಭಲೆ. ನಮ್ಮ ಫೈನಾನ್ಸ್ ಸೊಸೈಟಿ ಮ್ಯಾನೇಜರ್ ಮಾಡಿದಕ್ಕೂ ಸಾರ್ಥಕವಾಯ್ತು. ಹಾ, ನರ್ತಿಗೆಯನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ನಲ್ಲ. ಇದೀಗ ಫೋನ್ ಮಾಡಿನ್ರಿ, ಈಗ ಹೊಂಟ ಇಲ್ಲಿ ಬೋರ್ವೆಲ್ ತಕ್ಕ ಯಾರ ಬಂದಿರೈತ್ ನೋಡ್ರಿ. ಈಗ ಸಾವುಕಾರರೇ, ತುಂಬಾ ದಿನಗಳಾದವು ಉಂಡ ಬಂದು. ಕಾಮದ ಹಸುವಿನ ದಾಹ ಇನ್ನು ಬೇಕೆನಿಸುತ್ತದೆ. ಹುಡುಗಿ ಬೊಂಬಾಟ ಆಗಿರಬೇಕು. ನಮ್ಮ ಹೆಂಡರ ಹುಡುಗಿಯರನ್ನು ಸಿಲೆಕ್ಟ್ ಮಾಡೋದರಲ್ಲಿ ನಂಬರ್ 1. ಇಂದ್ರ ಕರೆ ಮಾಡಿ ಕರೆಸುವ ನರ್ತಕಿಯನ್ನು. ಹಾ, ಹಾಗೆ ಹೆಂಡ ಖಂಡ ಎಲ್ಲವೂ ಏರ್ಪಾಟ್ ಮಾಡು. ಅದ್ರ ಕಾಳಜಿ ಬಿಡ್ರಿ. ಇಲ್ಲಿ ನಮ್ ಗಾರ್ವಾ ಹೋಟೆಲ್ ಅದ್ರಿ, ಧಾಬಾ ಆದ್ರ ಹೆಂಡ ತಂದಿಲ್ರಿ. ಮತ್ ನಮ್ದು ಇಲ್ಲಿ ಲೋಕಸೇವಾ ಧಾಬಾ ನೋಡ್ರಿ, ಅಲ್ಲಿದು 100 ರೂಪಾಯಿ ತಾಡಿ ಸಿಗ್ತಂದ್ರ ಊಟ ಖಂಡ ಪಿಂಡ ಎಲ್ಲ ತಂದು ರೆಡಿ ಮಾಡೇನ್ರಿ. ಜರ ಕುಡ್ರಿ ನೀವು ಕುರ್ಚಿ ಮ್ಯಾಗ, ನಾ ಚಾಲು ಮಾಡ್ತೀನಿ.
ಪೃಥ್ವಿಯಲ್ಲಿ ಪ್ರಕಾಶಮಾನವನಾಗಿ ಕಾಣುವ ದಂತದ ಗೊಂಬೆ ಹರಿಪ್ರಿಯ ಅಂದ್ರೆ ಇವಳೇ ಏನು? ಯಾಕೆ? ಎಂತ ಸೊಗಸಾದ ನೋಟ, ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡ್ಬೇಕನ್ನಿಸುತ್ತದೆ. ಇವಳ ಚಂದಾವರ ಚೆಲುವು ಕೆತ್ತಿ ನಿರ್ಮಿಸಿದ ಬೇಲೂರು ಬಾಲೆಯೋ, ನನಗಾಗಿ ಧರೆಗಿಳಿದು ಬಂದ ಮೇನಿಕೆಯೋ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ನಿಮಗೋಸ್ಕರ ಎಲ್ಲ ಒಳಗಡೆ ಏರ್ಪಾಡು ಮಾಡಿದ್ದೇನೆ. ಓಕೆ ಸರ್. ಚಂದ್ರವರ್ಮ, ಇಂದ್ರನ ಜೊತೆ ಹೋಗಿ ಫೈನಾನ್ಸ್ ಸೊಸೈಟಿಯಲ್ಲಿರುವ 2 ಕೋಟಿ ಕ್ಯಾಶ್ ತೆಗೆದುಕೊಂಡು ಬಾ. ಆಯ್ತಣ್ಣ, ನಡೆ ಇಂದ್ರ. ಚೆಲುವಿಗೆ ಮೋಹಿತನಾಗಿ ನನ್ನ ಅರಮನ ಪಲಂಗದ ಮೇಲೆ ಮಲಗಿ ನಿದ್ರಿಸುವ ಇನ್ಸ್ಪೆಕ್ಟರ್ ಅಖಿಲೇಶ್, ಅರಿಯಲಿಲ್ಲೋ ನನ್ನ ಒಳ ಮರ್ಮದ ಪರಿ. ನನ್ನ ಆಶೆಗಳೆಲ್ಲ ಈಡೇರಿಸಿಕೊಳ್ಳಬೇಕಾದರೆ ನಾನು ಹಿಡಿಯಬೇಕು ಈ ಇನ್ಸ್ಪೆಕ್ಟರ್ನ ದಾರಿ. ಆಸೆ ಪಟ್ಟಿದೆಯಲ್ಲ ನನ್ನ ಕೈವಶ ಮಾಡಿಕೊಳ್ಳಬೇಕಾದರೆ ಈ ಪಟ್ಟದ ಅರಸನ ಅಂತಿಮ ಗುರಿ